ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರನ್ನು, ಅವರ ತಂಡದವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮ್ಮ ಮನಸ್ಸಿನ ಹಣತೆಯಲ್ಲಿ ತ್ರಿವರ್ಣದ ಜ್ಯೋತಿಯನ್ನು ಬೆಳಗ್ತಾರೆ. ಅದರಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಶ್ರೀಯುತ ಚಕ್ರವರ್ತಿ ಹಾಗೂ ತಂಡಕ್ಕೆ ಹೃತ್ಪೂರ್ವಕ ಸ್ವಾಗತ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ದಿವ್ಯತ್ರೇಯರ ಪಾದಾರವಿಂದದಲ್ಲೇ ಕುಳಿತು ಒಂದು ಕಾರ್ಯಕ್ರಮ ನಡೆಸ್ಕೊಡೋದು ಯಾವಾಗಲೂ ಆನಂದದಾಯಕ ಸಂಗತಿಯೇ. ಅವ್ರ ಹಿಂದೆ ಇದ್ದಾರೆ ಅಂತಂದರೆ ಕಾರ್ಯಕ್ರಮ ಮುಗದೇ ಹೋಗಿದೆ ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಶಕ್ತಿ ಅವರಿಂದ ಯಾವಾಗಲೂ ಹರಿತಾ ಇರುತ್ತೆ ಅಂತ ಭಾವಿಸ್ಕೊಂಡೇ ಕಾರ್ಯಕ್ರಮ ನಡೆಸುವಂಥವ್ರು ನಾವು. ಅಂಥ ದಿವ್ಯತ್ರೇಯರ ಆಶೀರ್ವಾದವನ್ನು ಪಡ್ಕೊಂಡು ಪರಮ ಪೂಜ್ಯ ಸ್ವಾಮೀಜಿ ಹಾಗೂ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೂ ಹಿರಿಯರಿಗೂ ಆದರಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಜಾಗೋ ಭಾರತ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿವೇಕ ಹಂಸ ಕೇಳಿಕೊಂಡಾಗ ಬೇಡ ಅಂತ ಮೊದಲು ಪ್ರತಿಭಟಿಸಿದವನು ನಾನೇ. ಎಲ್ಲರೂ ಹೇಳ್ತಾರೆ ಜಾಗೋ ಭಾರತ್ ಮಾಡಬೇಕಿತ್ತು ಅಂದಾಗ ನಾನು ಹೇಳಿದೆ, ಕಳೆದ ವರ್ಷ ಮಾಡಿದ್ವಿ, ಜಾಗೃತರಾದವ್ರನ್ನ ಮತ್ತೆ ಎಬ್ಬಿಸೋ ಕೆಲಸ ಮಾಡಬಾರದು ಅಂತ. ಆದರೆ ಒಂದು ಮಾತು ನಮಗೆ ಪ್ರೇರಣೆ ಏನು ಅಂತಂದರೆ ಸ್ವಾಮಿ ವಿವೇಕಾನಂದರ ಮಾತು. ನಂಗೊಂದ್ಸಲ ಯಾರೋ ಹುಡುಗ ಕೇಳ್ದ, ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ದಾರೆ. ತುಂಬ ಫೇಮಸ್ ಸ್ಟೇಟ್ಮೆಂಟು. ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದರೆ ಸಾಕಿತ್ತು, ಎದ್ದೇಳಿ ಅಂತ ಎರಡನೇ ಸಲ ಯಾಕೆ ಹೇಳಿದರು ಅಂತ. ಯಾಕೆ ಹೇಳಿದರು ಅಂದರೆ ಒಂದು ಸಲ ಏಳಿ ಅಂದಾಗ ನಾವು ಯಾರೂ ಎದ್ದಿಲ್ಲ, ಅದಕ್ಕೆ ಎರಡನೇ ಬಾರಿ ಏಳಿ ಅಂದರೆ ಸಾಕಾಗಿಲ್ಲ ಅಂತ ಎದ್ದೇಳಿ ಅನ್ಬೇಕಾಗಿ ಬಂತು ಅಂತ ನಾನು ಅಂದ್ಕೊಳ್ತಿರ್ತೀನಿ ಯಾವಾಗಲೂ. ಹೀಗಾಗಿ ಎದ್ದಿದ್ದೀವಿ ಅಂತ ಅಂದ್ಕೊಂಡ್ರು ಮತ್ತೆ ಏಳಬೇಕಾದಂಥ ಅಗತ್ಯ ಇದೆ. ನಿದ್ದೆ ಮಾಡ್ತಾ ಇರ್ತೀವಿ, ಮತ್ತೆ ಏಳಬೇಕಾದಂಥ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ಅವರೆಲ್ಲರ ಪ್ರೀತಿಗೆ ಈ ಜಾಗೋ ಭಾರತನ್ನು ನಿಮ್ಮ ಮಡಿಲಿಗೆ ಸಮರ್ಪಿಸ್ತಾ ಇದ್ದೀವಿ. ಜಾಗೋ ಭಾರತ್ ಯಾಕೆ ಅಂತ ಕೇಳಿದರೆ ನಾನು ಈ ಉತ್ತರವನ್ನು ಯಾವಾಗಲೂ ಹೇಳ್ತೀನಿ. ಜಾಗೋ ಅಂದರೆ ಏಳಿ ಅಂತ, ಭಾರತ ಅಂದರೆ ಭಾರತ. ಈಗಾಗಲೇ ಸ್ವಾಮೀಜಿ ಅದ್ಭುತವಾಗಿ ಮಾತಾಡಿ ಒಂದು ಅತ್ಯಂತ ಶ್ರೇಷ್ಠ ವೇದಿಕೆಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಜಾಗೋ ಭಾರತ್ಗೆ ಅತ್ಯಂತ ಪ್ರಶಸ್ತವಾದ ವೇದಿಕೆ ಪರಮ ಪೂಜ್ಯ ಸ್ವಾಮಿ ನಿರ್ಭಯಾನಂದಜಿಯವರ ಮಾತು. ಆ ವೇದಿಕೆಯ ಮೇಲೆ ನಾವೊಂದು ಜಾಗೋ ಭಾರತ್ನ ಜಾಗೃತ ಭಾರತದ ಪರಿಕಲ್ಪನೆಯನ್ನು ಕಟ್ಲಿಕ್ಕೆ ಹೊರಟಿದ್ದೀವಿ. ಎಬ್ಬಿಸುವಂಥ ಕಾಯಕ ಅಷ್ಟೇ. ಭಾರತ ಅನ್ನೋದು ಅರ್ಜುನನ ಹೆಸರು. ಶ್ರೀಕೃಷ್ಣ ಉತ್ತಿಷ್ಟ ಭಾರತ ಅಂತ ಅರ್ಜುನನನ್ನು ಸಂಬೋಧಿಸ್ತಾನೆ. ಭಾರತ ಅನ್ನೋದು ಯಾಕೆ ಅರ್ಜುನನ ಹೆಸರು ಆಗಿದ್ದಕ್ಕೆ ನಮಗೆ ಹತ್ತಿರದ ಸಂಬಂಧ ಅಂದರೆ ನಮಗೂ ಅರ್ಜುನನಿಗೂ ಒಂದು ಸಂಬಂಧ ಇದೆ. ಇನ್ನೇನು ಯುದ್ಧ ಶುರುವಾಗೋ ಹೊತ್ತಿನಲ್ಲಿ ಈ ಪುಣ್ಯಾತ್ಮ ಗಾಂಡೀವ ಕೆಳಗಿಟ್ಟು ಎದುರಿಗೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ನನ್ನ ತಾತ ನನ್ನ ಮುತ್ತಜ್ಜ ಊಟ ಮಾಡಿಸಿದವರು ಆಟ ಆಡಿಸಿದವರೆಲ್ಲ ಇದ್ದಾರೆ, ನಾನು ಹೆಂಗೆ ಯುದ್ಧ ಮಾಡಲಿ ಅಂತ ಕೇಳ್ತಾನಂತೆ. ನೋಡಿ ಎಂಥ ಅವಸ್ಥೆ. ಯುದ್ಧ ಮಾಡೋ ಟೈಮಿಗೆ ಸರಿಯಾಗಿ ಕೇಳ್ದ. ಆದರೆ ಈ ಕೃಷ್ಣ ಪರಮಾತ್ಮ ಈ ದೇಶದ ಮೊದಲ ಪ್ರಧಾನಿ ನೆಹರು ಥರ ಆಗಿದ್ದಿದ್ರೆ ಶಭಾಷ್ ಅರ್ಜುನ ನೀನು ಹಿಂಗೆ ಇರಬೇಕು ಅಂತಿದ್ದ. ಆದರೆ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಕೃಷ್ಣ ಹೇಳ್ತಾನೆ, ಕ್ಲೈಬ್ಯಮ್ಮಾಸ್ ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ. ಹೇ ಪಾರ್ಥ, ಷಂಡನ ಥರ ಆಡಬೇಡ, ನಪುಂಸಕನ ಥರ ಆಡಬೇಡ. ಯುದ್ಧ ಮಾಡೋ ಹೊತ್ತಿನಲ್ಲಿ ಗಾಂಡೀವ ಬಿಸಾಕಿದ್ಯಲ್ಲ, ಎತ್ತು ಮೇಲೆ ಗಾಂಡೀವವನ್ನು ಅಂತ ಅವನು ಹೇಳಿರೋ ಪರಿಕಲ್ಪನೆ ಇದೆಯಲ್ಲ, ಅತ್ಯಂತ ಶ್ರೇಷ್ಠ ಪರಿಕಲ್ಪನೆ. ಆ ಪರಿಕಲ್ಪನೆಯನ್ನು ಹಿಡ್ಕೊಂಡು ಹೊರಟು ಮತ್ತೆ ನಾಡಿನಲ್ಲಿ ಪಾಂಚಜನ್ಯ ಮೊಳಗಿಸುವ ಕಾಯಕಕ್ಕೆ ಕೈ ಹಾಕಿ ಈ ಜಾಗೋ ಭಾರತ್ನ ರಾಜ್ಯಾದ್ಯಂತ ಸಮರ್ಪಿಸುವಂತ ಸಾಹಸ ಮಾಡ್ತಾ ಇದ್ದೀವಿ. ಇವತ್ತು 180ನೇ ಕಾರ್ಯಕ್ರಮವನ್ನು ವಿವೇಕ ಹಂಸದಲ್ಲಿ ಮತ್ತೆ ಸಮರ್ಪಿಸ್ತಾ ಇರೋದು ಆನಂದದ ಸಂಗತಿ. ನನ್ನೆಲ್ಲ ನೆಚ್ಚಿನ ಮಿತ್ರರೇ, ಪ್ರೀತಿಯಿಂದ ಒಂದು ಮಾತು ಹೇಳ್ಕೊಳ್ತೀನಿ. ಕಳೆದ ಬಾರಿ ನಾವು ವಿವೇಕ ಹಂಸದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಹುಶಃ 70ನೇ ಕಾರ್ಯಕ್ರಮ ಸಮರ್ಪಿಸಿದ್ವಿ. ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ 110 ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಮಾಡಲಿಕ್ಕೆ ಸಾಧ್ಯವಾಗಿದೆ. ಸಂತೋಷದ ಸಂಗತಿ ಏನು ಅಂತಂದರೆ ಈ 110 ಕಾರ್ಯಕ್ರಮಗಳನ್ನು ನಾವು ಯಾವತ್ತೂ ಯಾರ ಮುಂದೆ ಒಂದು ಪ್ಯಾಂಪ್ಲೆಟ್ ತೊಗೊಂಡು ಹೋಗಿ ನಮಗೊಂದು ಪ್ರೋಗ್ರಾಮ್ ಕೊಡಿ ಅಂತ ಕೇಳಲಿಲ್ಲ, ನಮ್ಮ ಸಿಡಿಗಳನ್ನು ಕೊಟ್ಟು ಕೇಳಲಿಲ್ಲ. ಸತ್ಯ ಹೇಳಬೇಕು ಅಂದರೆ ಯಾರಾದರೂ ಪ್ರೋಗ್ರಾಮ್ ಕೊಡಬೇಕು ಅಂತ ಕೇಳಿದರೆ ನಮ್ಮ ಮೊದಲು ಉತ್ತರ ಮಾಡಲ್ಲ ಅಂತಾನೆ, ಆಮೇಲೆ ನಾವು ಒಪ್ಕೊಳ್ಳೋದು. ಯಾಕೆಂದರೆ ಈ ಪ್ರೋಗ್ರಾಮ್ನಿಂದ ಬದಲಾಗ್ಬಿಡುತ್ತೆ ಅಂತ ಭಾವಿಸಿದವರಲ್ಲ, ಆದರೆ ಬದಲಾವಣೆಯ ಕೈಂಕರ್ಯಕ್ಕೆ ಕಾಯಕಕ್ಕೆ ತೊಡೆತಟ್ಟಿ ನಿಂತವರಾಗಿದ್ದರಿಂದ ನಾವು ಕೂಡ ಹಠಕ್ಕೆ ಬಿದ್ದು ಈ ಕಾರ್ಯಕ್ರಮದ ಹಿಂದೆ ಓಡ್ತಾ ಇದ್ದೀವಿ. ಆದರೆ ಒಂದು ವಿಚಾರ ಅಂತೂ ನಿಜ, ಭಾರತ
ಜಾಗೃತ ಆಗ್ತಾ ಇದೆ. ಒಂದು ರಿಸೆಪ್ಷನಲ್ಲಿ ಇಲ್ಲಿನ ಕಾರ್ಯಕ್ರಮ ಮುಗಿಸ್ಕೊಂಡ ನಂತರ ಒಂದು ರಿಸೆಪ್ಷನಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿ ಬಂತು. ಹಿರಿಯರೊಬ್ಬರು ನಂಗೆ ಹೇಳಿದರು, ರಿಸೆಪ್ಷನಲ್ಲಿ ಕಾರ್ಯಕ್ರಮ ಮಾಡಬೇಕು. ನಾನು ಹೇಳಿದೆ, ಸಾಧ್ಯ ಇಲ್ಲ, ಜಾಗೋ ಭಾರತ್ ಮದುವೆ ಕಾರ್ಯಕ್ರಮ ಅಲ್ಲ, ಇದು ಆರ್ಕೆಸ್ಟ್ರಾ ಟೀಮ್ ಅಲ್ಲ ಅಂತ. ಅವ್ರು ಬಿಡಲಿಲ್ಲ, ಮಾಡಲೇಬೇಕು, ನಾವು ಅಂಥದ್ದೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ನಂಬಲ್ಲ ನೀವು, ನನ್ನ ಹೃದಯ ತುಂಬಿ ಬಂದ್ಬಿಡ್ತಾವತ್ತು. ಗಂಡು ಹೆಣ್ಣು ಇಬ್ಬರು ಎದುರಿಗೆ ಕೂತಿದ್ರು. ಸುಮಾರು 1,000ಕ್ಕೂ ಹೆಚ್ಚು ಜನ ದಕ್ಷಿಣ ಕನ್ನಡದ ಒಂದು ಭಾಗದಲ್ಲಿ ರಿಸೆಪ್ಷನಲ್ಲಿ ಕೂತ್ಕೊಂಡು ಪೂರ್ತಿ ಕಾರ್ಯಕ್ರಮ ಕೇಳಿದರು. ನಮ್ಮನ್ನು ವಿಶ್ ಮಾಡಲಿಕ್ಕೆ ಗಂಡು ಹೆಣ್ಣು ಬಂದರು. ಆ ಗಂಡು ಹೆಣ್ಣು ನಡುವೆ ನಿಂತ್ಕೊಂಡು ಆ ತಾಯಿ ಪುಣ್ಯಾತಗಿತ್ತಿ ಏನು ಹೇಳಿದ್ಲು ಗೊತ್ತಾ? ಇದುವರೆಗೂ ಏನು ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ ಚಕ್ರವರ್ತಿ ಸರ್, ಆದರೆ ಒಂದು ಮಾತಂತೂ ಸತ್ಯ, ನನಗೆ ಹುಟ್ಟೋ ಮಗುನ ರಾಷ್ಟ್ರಕ್ಕೆ ಕೊಡ್ತೀನಿ, ಇದಕ್ಕಿಂತ ಹೆಚ್ಚಿಗೇನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಎಷ್ಟು ಆಶ್ಚರ್ಯ ಆಗ್ಬಿಡ್ತಾವತ್ತು ಅಂದರೆ, ಈ ದೇಶದಲ್ಲಿ ಈ ಪರಿಯ ಅಂಡರ್ ಕರೆಂಟ್ ಇನ್ನೂ ಹರಿತಾ ಇದೆ. ಈ ಮಾತನ್ನು ನಾವು ಮನಸ್ಸಿನಲ್ಲಿ ದೃಢವಾಗಿಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾರು ಪ್ರೇರಣೆ ಅಂತಂದರೆ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರೇ. ಸುಮ್ಮನಿರ್ಲಿಕ್ಕೆ ಬಿಡಲ್ಲ. ಸ್ವಾಮೀಜಿ ಹೇಳ್ತಾರೆ, ಯಾರಾದರೂ ನನ್ನ ಫೋಟೋ ಮುಂದೆ 3 ಸಲ ಅಗರಬತ್ತಿ ಹಿಂಗಂದು ಅಗರಬತ್ತಿನಲ್ಲಿ ಚುಚ್ಚಿ ಕೂತ್ಕೊಂಡ್ರೆ ಸಾಕು, ದೆವ್ವದ ಥರ ಅವ್ರನ್ನ ಹಿಡ್ಕೊಂಡು ಬಿಡ್ತೀನಿ ಅಂತ. ನಾವಂತೂ ಪ್ರತಿದಿನ ಅವ್ರಿಗೆ ಅಗರಬತ್ತಿ ಸುತ್ತಿಸೋದ್ರಿಂದ ನಮ್ಮೆಲ್ಲರಿಗೂ ಅವರ ದೆವ್ವ ಮೆಟ್ಟುಕೊಂಡಿದೆ. ಹೀಗಾಗಿ ಸುಮ್ಮನಿರ್ಲಿಕ್ಕೆ ಬಿಡಲ್ಲ ಅಷ್ಟೇ ಆ ಪುಣ್ಯಾತ್ಮ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜಾಗೋ ಭಾರತಿಗೆ ಸೇರಿದಾಗ ಸಂಜೆ 6 ಗಂಟೆ ಆದಮೇಲೆ ಯಾವುದ್ಯಾವುದೋ ಸ್ಪಿರಿಟ್ ಹಾಕ್ಕೋತೀರಾ, ಸ್ವಲ್ಪ ದೇಶದ ಸ್ಪಿರಿಟ್ ಹಾಕ್ಕೊಳ್ರಿ, ಮಜಾ ಹೆಂಗೆ ಬರುತ್ತೆ ನೋಡಿ ಅಂತ. ಈ ದೇಶದ ಸ್ಪಿರಿಟ್ ಒಳಗೆ ಹೋದರೆ ಅದರ ಆನಂದ ಹೆಂಗೆ ಅನ್ನೋದು ನಮಗೆ ಅರ್ಥ ಆಗಿದೆ. ಯಾವುದ್ಯಾವುದೋ ಸ್ಪಿರಿಟ್ ರಸ್ತೆ ಲೆಕ್ಕ ಹಾಕ್ಲಿಕ್ಕೆ ನಮ್ಗೆ ತೋರಿಸ್ಕೊಡುತ್ತೆ, ಆದರೆ ಈ ಸ್ಪಿರಿಟ್ಟು ದೇಶದ ಅಳತೆ ಎಂಥದ್ದು ಅಂತ ತೋರಿಸುತ್ತೆ. ವಿವೇಕಾಂಶ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವಾಗಲೂ ಹೆಮ್ಮೆ, ಎಲ್ರಿಗೂ ಪ್ರೀತಿಯಿಂದ ಜಾಗೋ ಭಾರತನ ಸಮರ್ಪಿಸ್ತಾ ಇದ್ದೀವಿ. ಇವತ್ತು ನಿಮಗೋಸ್ಕರ ನಮ್ಮೊಂದಿಗೆ ಪ್ರೀತಿಯಿಂದ ಬಂದು ಸೇರಿಕೊಂಡಿರುವಂಥ ಮತ್ತೊಬ್ಬ ಈ ನಾಡಿನ, ಈ ದೇಶ ಕಂಡಂಥ ಶ್ರೇಷ್ಠ ಕಲಾವಿದ BKS ವರ್ಮಾ ಅವರು. ದಯವಿಟ್ಟು ವರ್ಮಾಜಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ವಿವೇಕ ಹಂಸದ ಕಳೆದ ವರ್ಷದ ಕಾರ್ಯಕ್ರಮ ನೋಡಿ ವರ್ಮಾಜಿ ನನಗೆ ಕಾಲ್ ಮಾಡಿ ಹೇಳಿದರು, ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಜಾಗೋ ಭಾರತ್ನ ಒಂದು ಪಾರ್ಟ್ ಆಗಬೇಕು, ಆ ಜಾಗೋ ಭಾರತಲ್ಲಿ ಚಿತ್ರ ಬಿಡಿಸಬೇಕು ಅಂತ. ನಾವು ಅತ್ಯಂತ ಪ್ರೀತಿಯಿಂದ ಅವರನ್ನು ಇವತ್ತು ಸ್ವಾಗತಿಸ್ತಾ ಇದ್ದೀವಿ. ಹಾಡಿಗೆ ಪರಿಪೂರ್ಣವಾಗಿ BKS ವರ್ಮಾ ಅವರು ಚಿತ್ರ ಬಿಡಿಸ್ತಾರಲ್ಲ, ಈ ಇಡೀ ಭಾರತದ ಪರಿಪೂರ್ಣ ಚಿತ್ರಣವನ್ನು ನಮ್ಮ ಮುಂದೆ ತಂದುಕೊಡುವಂಥ ಪ್ರಯತ್ನ. ಸ್ವಾಮಿ ವಿವೇಕಾನಂದರಿಗೆ ಈ ಮೊದಲ ಗೀತೆಯನ್ನು ಸಮರ್ಪಿಸ್ತಾ ಟೈಟಲ್ ಸಾಂಗನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಜಾಗೋ ಭಾರತ್. जागृत जागो भारत, उत्तिष्ठत जागृत
ಮರಿಗಳು ಎತ್ತಿತು ಪರ್ವತ ಎತ್ತವು ಗುಡಿಗುಂಟಾರಗಳು ಎತ್ತವು ಗುಡಿಗುಂಟಾರಗಳು ಎತ್ತಿತು ಹಳ್ಳಿ ಎತ್ತಿತು ನಗರ ಎತ್ತಿತು ಹಳ್ಳಿ ಎತ್ತಿತು ನಗರ ಎತ್ತವು ಮಸಣದ ಹೂವುಗಳು ಎತ್ತವು ಮಸಣದ ಹೂವುಗಳು ಜಾಗ ಜಗಭಾರ ಜಾಗ ಜಗಭಾರ ಚಕ್ಕ ಜಾಗ ಜಗಭಾರ ಜಾಗ ಜಾಗ ಜಗಭಾರ ಏರಿತು ಧ್ವಜವು ಮುಗಿಲೆತ್ತರಕ್ಕೆ ಹೆಮ್ಮೆಯಿಂದ ಎದೆ ಎತ್ತುತ್ತಾ ಮಕ್ಕಳು ಮರಿಗಳು ವೃದ್ಧರು ಎಲ್ಲರೂ ಬೀಳುತ್ತಾ ಏರಿತು ಧ್ವಜವು ಮುಗಿಲೆತ್ತರಕ್ಕೆ ಹೆಮ್ಮೆಯಿಂದ ಎದೆ ಎತ್ತುತ್ತಾ ಮಕ್ಕಳು ಮರಿಗಳು ವೃದ್ಧರು ಎಲ್ಲರೂ ಹಿಡಿದರು ಧ್ವಜವಾ ಬೀಗುತ್ತಾ ಹಿಡಿದರು ಧ್ವಜವಾ ಬೀಗುತ್ತಾ ನಿತ್ಯೆಯು ಸಾಕು ಏಳಿರಿ ಬೇಗ ನಿತ್ಯೆಯು ಸಾಕು ಏಳಿರಿ ಬೇಗ ಕರೆಯುತ್ತಲಿದೆ ಕರ್ತವ್ಯ ಸಲ್ಲಿಸಿ ನಿಮ್ಮ ಕೈಂಕರ್ಯ ಕರೆಯುತ್ತಲಿದೆ ಕರ್ತವ್ಯ ಸಲ್ಲಿಸಿ ನಿಮ್ಮ ಕೈಂಕರ್ಯ ಜಾಗ ಜಗಭಾರ ಜಾಗ ಜಾಗ ಜಗಭಾರ ಧರ್ಮ ಬರ ಜಾಗ ಜಗಭಾರ ಜಾಗ ಜಗಭಾರ ಉತ್ತಿಷ್ಠತ ಜಾಗೃತ ಜಾಗೋ ಭಾರತ ಉತ್ತಿಷ್ಠತ ಜಾಗೃತ ಜಾಗೋ ಭಾರತ ನಡೆಯಲಿ ತಾಯಿ ಪೂಜೆ ಸತತ ನಡೆಯಲಿ ತಾಯಿ ಪೂಜೆ ಸತತ ಜಾಗ ಜಗಭಾರ ಜಾಗ ಜಾಗ ಜಗಭಾರ ನೀ ಸಾಚತರೆ 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 ಗರಿ ಗರಿ ನೀ ಸಾಚತರೆ 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 ಜಾಗ ಜಗಭಾರ ಜಾಗ ಜಗಭಾರ ಜಾಗೋ ಭಾರತ್ ಟೈಟಲ್ ಸಾಂಗಿನ ನಂತರ ನಿಮ್ಮೆಲ್ರಿಗೂ ಒಂದು ಅಪರೂಪದ ಸಂಗತಿ ಹೇಳಬೇಕು. ನನ್ನ ದೇಶ ಅದೆಷ್ಟು ಶ್ರೇಷ್ಠ ರಾಷ್ಟ್ರ ಅನ್ನೋದನ್ನು ಯಾರಿಗಾದರೂ ಹೇಳಲಿಕ್ಕೆ ಹೊರಟ್ರೆ ನಕ್ಕು ಬಿಡ್ತಾರೆ. ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಭಾರತ ಅಂತಂದಿದ ತಕ್ಷಣ ಮೂಗು ಮುರಿತಾರೆ. ಹೊಸಕೋಟೆಯಲ್ಲಿ ಒಂದು ಸಲ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಾನೊಂದು ಬೋರ್ಡು ಮತ್ತೊಂದು ಚಾಕ್ ಪೀಸ್ ತೊಗೊಂಡು ಮಕ್ಕಳನ್ನು ಕೇಳಿದೆ, ಭಾರತ ಅಂದರೆ ನಿಮ್ಗೆ ಏನೇನು ಅನಿಸುತ್ತೋ ಹೇಳಿ ನಾನು ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ ಅಂತ. ನೀವು ನಂಬಲ್ಲ, ಎಲ್ಲ ಹುಡುಗರು ಕೈ ಎತ್ತಿ 8, 9, 10 ಬಹುಶಃ 10ನೇ ಕ್ಲಾಸ್ ಮಕ್ಕಳು ಮಾತ್ರ ಇದ್ರವತ್ತು ಕೈ ಎತ್ತಿ ಒಂದೊಂದು ಹೇಳ್ತಾ ಹೋದರು. ಎಷ್ಟಿತ್ತು ಅಂತಂದರೆ 33 ಅಂಶಗಳನ್ನು ನಾನು ಪಟ್ಟಿ ಮಾಡಿದೆ ಭಾರತದ ಬಗ್ಗೆ ಕೆಟ್ಟದಾಗಿರೋ ಸಂಗತಿಯನ್ನು. 33 ಬೋರ್ಡ್ ಮುಗೀತು. ಇನ್ನೊಂದು ಬೋರ್ಡ್ ತರಿಸ್ಲಾ ಅಂದರೆ ತಗೊಂಬನ್ನಿ ಸರ್, ಅದನ್ನು ತುಂಬಿಸ್ತೀವಿ ಅಂದರು ಮಕ್ಕಳು. ನಾನು ಕೇಳಿದೆ, ಭಾರತವನ್ನು ಹೊಗಳಲಿಕ್ಕೆ ಏನಾದರೂ ಅಂಶಗಳಿವೆಯೇನಪ್ಪ ನಿಮ್ಮ ಹತ್ರ? ಅವ್ರು ಹೇಳಿದ್ರು, ಏನಿದೆ ಬಿಡಿ ಸರ್ ಭಾರತವನ್ನು ಹೊಗಳಲಿಕ್ಕೆ ಅಂತ. ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂತ ಕೇಳಿದರೆ ಇಡೀ ಜಗತ್ತು ತೋರಿಸೋದು ಭಾರತ ಅನ್ನುವಂಥ ಈ ಅಪರೂಪದ ರಾಷ್ಟ್ರವನ್ನು. ಇತ್ತೀಚೆಗೆ ನಾನು ಕಿಸರ್ಲಿಂಗ್ ಅಂತ ಜರ್ಮನಿಯ ಒಬ್ಬ ತತ್ವಶಾಸ್ತ್ರಜ್ಞನ ಪುಸ್ತಕವನ್ನು ಓದ್ತಿದ್ದೆ. ಕಿಸರ್ಲಿಂಗ್ ಏನು ಹೇಳ್ತಾನೆ ಗೊತ್ತಾ? ಜಗತ್ತಿನ ಎಲ್ಲ ನಾಗರಿಕತೆಗಳನ್ನು ನೀವು ಬೆಟ್ಟವಾಗಿ ಯೋಚನೆ ಮಾಡಿದರೆ ಈ ಬೆಟ್ಟದಲ್ಲಿ ಅತ್ಯಂತ ಎತ್ತರದ ತುದಿ ಇರುವಂಥ ಬೆಟ್ಟ ಇದೆಯಲ್ಲ, ಅದು ಭಾರತದ ನಾಗರಿಕತೆ ಅಂತ ಜರ್ಮನಿಯ ತತ್ವಶಾಸ್ತ್ರಜ್ಞ ಕಿಸರ್ಲಿಂಗ್ ಹೇಳ್ತಾನೆ. ಜರ್ಮನಿಯ ತತ್ವಶಾಸ್ತ್ರಜ್ಞ ಶೋಪನ್ ಹೋವರ್ ಹೇಳ್ತಾನೆ, ಇವತ್ತು ನಾನೇನಾದರೂ ಇಷ್ಟು ಎತ್ತರಕ್ಕೆ ಬಂದಿದ್ರೆ ಅದಕ್ಕೆ ಭಾರತ ಕಾರಣ ಅಂತಾನೆ. ಜರ್ಮನಿಯ ತತ್ವಶಾಸ್ತ್ರಜ್ಞರಿರ್ಬೋದು, ಫ್ರಾನ್ಸಿನ ತತ್ವಶಾಸ್ತ್ರಜ್ಞರಿರ್ಬೋದು, ಅವರು ಮಾತಾಡಿದರೆ ಭಾರತ ಬಿಟ್ಟು ಮತ್ತೊಂದು ಮಾತಾಡಲ್ಲ. ನೆಚ್ಚಿನ ಮಿತ್ರರೇ, ನಾನು 2 ದಿನಗಳ ಹಿಂದೆ ನಾನು ಉಡುಪಿಗೆ ಹೋಗಿದ್ದೆ. ಅಂತಾರಾಷ್ಟ್ರೀಯ ವೇದ ವಿದ್ಯೆಯ ಕುರಿತಂತೆ ಸಮ್ಮೇಳನ. ಅದಕ್ಕೆ ಜಗತ್ತಿನ ಬೇರೆ ಬೇರೆ ಭಾಗದಿಂದ ಬಂದಿದ್ರು. ಇಸ್ರೇಲ್ನಿಂದ ಒಂದು ಹೆಣ್ಮಗಳು ಬಂದಿದ್ಲು. ಆ ಹೆಣ್ಮಗಳು ಹೇಳ್ತಾಳೆ, ನನ್ನ ಯಜಮಾನರು ಮೊನ್ನೆ ತಾನೇ
ತೀರ್ಕೊಂಡ್ಬಿಟ್ರು. ಅವ್ರಿಗೆ ಬಹಳ ಆಸೆ ಇತ್ತು ಭಾರತಕ್ಕೆ ಬರಬೇಕು ಅಂತ, ಭಾರತದ ಬಗ್ಗೆ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿದ್ರು. ಇವತ್ತು ನಾನು ಇದಕ್ಕೆ ಬಂದು ಅವರ ಚಿಂತನೆಯನ್ನು ಪ್ರಸ್ತುತಪಡಿಸೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಮಾತು ಹೇಳ್ತಾಳೆ. ನನ್ನ ಗಂಡ ಡೇವಿಡ್ ನನಗೆ ಹೋಗಬೇಕಾದ್ರೆ ಹೇಳಿದರು, ಭಾರತದ ಕಣಕಣವೂ ಸ್ಪಿರಿಚುವಲ್ನಿಂದ, ಆಧ್ಯಾತ್ಮಿಕತೆಯಿಂದ ಕೂಡಿದ ಅಪರೂಪದ ರಾಷ್ಟ್ರ, ಜೀವನದಲ್ಲಿ ಒಮ್ಮೆ ನೋಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ನನಗೆ ಅಲ್ಲಿದ್ದಾಗ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಭಾರತ ಎಂಥ ಅದ್ಭುತವಾದ ರಾಷ್ಟ್ರ ಅಂತ. ಇಸ್ರೇಲಿಂದ ಬಂದ ಹೆಣ್ಣು ಮಗಳು ಹೇಳ್ತಾಳ್ರಿ, ಈ ದೇಶ ಜನಕ್ಕೆ ಇನ್ನೂ ಗೊತ್ತೇ ಆಗಲಿಲ್ಲ, ಹೊಟ್ಟೆ ಉರಿಯುತ್ತೆ. ಈಗ ತಾನೇ ಸ್ವಾಮೀಜಿ ಅದ್ಭುತವಾದ ಡೆಫಿನೇಷನ್ ಪ್ರೊಡ್ಯೂಸ್ ಮಾಡಿದ್ರು. ಭಾರತ ಅನ್ನೋದು ಭಾ ಅನ್ನೋ ಧಾತುವಿನಿಂದ ಹುಟ್ಟಿರುವಂಥದ್ದು. ಏನು ಸುಂದರವಾದ ಹೆಸರು ಗೊತ್ತಾ? ಭಾರತ ಅನ್ನೋ ಹೆಸರು ಬರಲಿಕ್ಕೆ ಎರಡು ಪ್ರಮುಖವಾದ ಕಾರಣ ಅಂತೆ. ಒಂದು, ಭಾರತ ಅನ್ನೋದು ಈ ಧಾತು, ಭಾ ಧಾತು ಎಲ್ಲೆಲ್ಲಿ ಭಾ ಅಂತ ಶುರುವಾಗುತ್ತೋ ಅದೆಲ್ಲ ಬೆಳಕನ್ನು ಸೂಸುವಂಥದ್ದು. ಭಾಸ ಅಂದರೆ ಸೂರ್ಯ, ಯಾಕೆಂದ್ರೆ ಬೆಳಕು ಕೊಡ್ತಾನೆ. ಹಂಗೆ ಭಾರತ, ಯಾವ ರಾಷ್ಟ್ರದ ಜನರು ಸದಾ ಬೆಳಕನ್ನು ಹುಡುಕೋದ್ರಲ್ಲಿ ನಿರತರಾಗಿರ್ತಾರೋ ಅಂತ ರಾಷ್ಟ್ರವನ್ನ ಭಾರತ ಅಂತ ನನ್ನ ಪೂರ್ವಜರು ಕರೆದ್ರು. ಹಿಂಗಾಗಿ ಜಗತ್ತಿಗೆ ಎಲ್ಲಾದರೂ ಬೆಳಕು ಬೇಕು ಅಂದ್ರೆ ಅವರು ಬರೋದು ಭಾರತಕ್ಕೆ, ಅನುಮಾನವೇ ಇಲ್ಲ. ಇಂಥ ರಾಷ್ಟ್ರ ರೀ ನಂದು. ಈ ರಾಷ್ಟ್ರದ ಬಗ್ಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಇದೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಭಾರತ ಪಶ್ಚಿಮದಲ್ಲಿಲ್ಲ, ಭಾರತ ಪೂರ್ವದಲ್ಲಿರೋದು. ಬೆಳಕು ಬೇಕು ಅಂದಿದ ತಕ್ಷಣ ಜಗತ್ತಿನ ಜನ ಎಲ್ಲ ಪೂರ್ವಕ್ಕೆ ನೋಡೋದೇ ಹೊರತು ಪಶ್ಚಿಮಕ್ಕಲ್ಲ. ಪಶ್ಚಿಮದ ಕಡೆ ಸೂರ್ಯ ಮುಳುಗಬೇಕಾದ್ರೆ ನೋಡ್ತಾರೆ, ಸೂರ್ಯ ಹುಟ್ಟಬೇಕಾದ್ರೆ ಪೂರ್ವದ ಕಡೆಗೆ ನೋಡೋದು, ನನ್ನ ರಾಷ್ಟ್ರದ ಕಡೆಗೆ ನೋಡೋದು. ಅದಕ್ಕೋಸ್ಕರವೇ ಎಂಥ ಅಪರೂಪದ ಸಂಗತಿ ನೋಡಿ. ಇಂಥ ಅಪರೂಪದ ಸಂಗತಿಯುಳ್ಳ ಈ ನಾಡು ಬರೀ ಇಷ್ಟೇ ಅಲ್ಲ, ಜಗತ್ತಿನ ಅನೇಕ ಜನ ಭಾರತದ ಇತಿಹಾಸದ ಬಗ್ಗೆ ಮಾತಾಡ್ತಾ ಹೇಳೋರು, ಭಾರತದ ಇತಿಹಾಸ ಹೆಚ್ಚಂದ್ರೆ 2000 ವರ್ಷಗಳದ್ದಿರಬಹುದು ಅಂತ. ಆಮೇಲೆ ಸ್ವಲ್ಪ ಜನ ಹೇಳಿದ್ರು 3-4 ವರ್ಷ ಆದರೂ ಆಗಿರ್ಬೋದು ಅಂತ. ಆಮೇಲೆ ಕೆಲವರು 5000 ವರ್ಷ ಅಂತಂದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಿಂಧೂ ಬಯಲಿನ ನಾಗರಿಕತೆಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಸರಸ್ವತಿಯ ನಾಗರಿಕತೆಯ ಬಗ್ಗೆ ಚಿಂತನೆ ಮಾಡಿದ್ವಿ. ನಮ್ಮ ಎಲ್ಲ ವೇದಶಾಸ್ತ್ರಗಳಲ್ಲಿ ಸರಸ್ವತಿ ನದಿಯ ಬಗ್ಗೆ ಪುಟಗಟ್ಟಲೆ ಬರೆದಿದ್ದಾರೆ. ಸರಸ್ವತಿ ನದಿ ತೀರದಲ್ಲಿ ಹಿಂಗ್ ಮಾಡ್ತಿದ್ವಿ, ಹಂಗ್ ಮಾಡ್ತಿದ್ವಿ ಅಂತ. ಆದರೆ ಸರಸ್ವತಿ ಅನ್ನೋ ನದಿ ಭಾರತದಲ್ಲಿ ಸಿಗಲೇ ಇಲ್ಲ. ಅದಕ್ಕೆ ಜಗತ್ತಿನ ಜನ ಹೇಳಿದ್ರು, ಮೂರ್ಖರು ಭಾರತೀಯರು, ಕತೆ ಬರದಂಗೆ ಬರೆದ್ರು, ಸರಸ್ವತಿ ಅಂತ ಒಂದು ನದಿನೇ ಇರಲಿಲ್ಲ ಅಂತ. ಆಶ್ಚರ್ಯ ಯಾವಾಗಾಯ್ತು ಗೊತ್ತೇನು? ಒಂದು ಸ್ಯಾಟಲೈಟು, ಅಮೆರಿಕ ಬಿಟ್ಟಂಥ ಸ್ಯಾಟಲೈಟು ಜಗತ್ತಿನೆಲ್ಲ ಸುತ್ತ ಹೊಡಿಬೇಕಾದ್ರೆ ಭಾರತದಲ್ಲಿ ಗುಪ್ತಗಾಮಿನಿಯಾಗಿರೋ ಸರಸ್ವತಿಯನ್ನು ಗುರುತಿಸಿ ತೋರಿಸ್ತು. ಅಯ್ಯಯ್ಯೋ, 25,000 ವರ್ಷಗಳ ಹಿಂದೆನೇ ಸರಸ್ವತಿ ನದಿ ಹರಿದೋಗಿದೆ, ಹೀಗಾಗಿ ಸರಸ್ವತಿ ಇದ್ದಿದ್ದು ನಿಜ. ಆವಾಗ ಜಗತ್ತಿನ ವಿಜ್ಞಾನಿಗಳು ಹೇಳ್ತಾರೆ, ಓಹೋ, ಭಾರತದ ಋಗ್ವೇದ ಮಿನಿಮಮ್ 25,000 ವರ್ಷಗಳಷ್ಟು ಹಳೆಯದ್ದು ಅಂತ ಜಗತ್ತು ಒಪ್ಕೊಳ್ಳುತ್ತೆ ರೀ. 25,000 ವರ್ಷಗಳ ಹಿಂದೆ ಜಗತ್ತಿನ ಜನಕ್ಕೆ ಮಾತು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಈ ದೇಶ ಋಗ್ವೇದದಂತ ಶ್ರೇಷ್ಠ ಸಾಹಿತ್ಯವನ್ನು ಕೊಡಬಲ್ಲಂತದಾಗಿದ್ದು ಅಂತಂದ್ರೆ ಈ ದೇಶದ ಸಾಮರ್ಥ್ಯದ ಬಗ್ಗೆ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಹೇಳ್ತಾರಲ್ಲ, ಸ್ವಾಮೀಜಿ ಬುದ್ಧನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಯುರೋಪಿನ ಜನ, ಅಮೆರಿಕದ ಜನ ಕೇಳೋರಂತೆ, ಸ್ವಾಮೀಜಿ ಬುದ್ಧ ಹೀಗಿದ್ದ ಅಂತ ಗಂಟೆಗಟ್ಟಲೆ ಮಾತಾಡ್ತಿರಲ್ಲ, ನಿಮ್ಮ ಬುದ್ಧ ನಮ್ಮ ದೇಶಕ್ಕೆ ಯಾಕೆ ಬಂದಿರಲಿಲ್ಲ? ಸ್ವಾಮೀಜಿ ಹೇಳ್ತಾರೆ, ಬುದ್ಧ ಬಂದಿದ್ದು ಭಾರತಕ್ಕೋಸ್ಕರ, ಮನುಷ್ಯರಿಗೆ ಪಾಠ ಮಾಡಬೇಕು ಅಂತ ಬಂದಿದ್ದು. ಆಗ ನಿನ್ನ ದೇಶದ ಇತಿಹಾಸಕಾರರು ಬುದ್ಧಿವಂತರೆಲ್ಲ ಮರದ ಮೇಲೆ ಮಂಗಗಳಾಗಿ ಕೂತಿದ್ರು. ಅದರ ಅರ್ಥ ಏನು ಅಂದರೆ, ಬುದ್ಧನ ಸಿಲೆಬಸ್ ಮನುಷ್ಯರಿಗಿತ್ತೆ ಹೊರತು ಮಂಗಗಳಿಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿದ್ರು. ಹೀಗಾಗಿ ಭಾರತ ಆ ಕಾಲದಲ್ಲೇ ಅತ್ಯಂತ ಶ್ರೇಷ್ಠ ಎತ್ತರವನ್ನು ಏರಿ ನಿಂತಿತ್ತು. ಆದರೆ ದೌರ್ಭಾಗ್ಯದ ಸಂಗತಿ, ನನ್ನ ದೇಶ ಏನು ಅಂತ ನನಗೆ ಗೊತ್ತಿಲ್ಲ ರೀ. ನಾನು ಪ್ರತಿ ಜಾಗೋ ಭಾರತದಲ್ಲಿ ನೆನಪಿಸ್ಕೋತೀನಿ. ಯಾರಿಗಾದರೂ ಅದನ್ನು ಕೇಳಿದ್ರು ಅನ್ಸಿದ್ರೆ ಮತ್ತೆ ಕೇಳಿ, ತುಂಬ ಖುಷಿಯಾಗತ್ತೆ. ಏನು ಅದ್ಭುತ ಅಂತಂದರೆ, ಭಾರತ ಹೆಂಗಿದೆ ಅಂತ ಕೇಳಿದರೆ, ಈ ದೇಶದ ಒಬ್ಬ ಶ್ರೇಷ್ಠ ಸನ್ಯಾಸಿ ನಗ್ನಮುನಿ ತರುಣ್ ಸಾಗರ್ ಹೇಳ್ತಾನೆ, ಹೆಂಗಿದೆ ಅನ್ನೋದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಉದ್ದದ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅಲ್ಲಿ ನಿಮ್ಮ ದೇಹ ಕಾಣಲ್ಲ, ದೇಶ ಕಾಣುತ್ತೆ ಅಂತಾರ್ರಿ ಅವರು. ಏನು ಚೆನ್ನಾಗಿದೆ ರೀ ಭಾರತ. ಹಣೆ ಕಾಶ್ಮೀರ, ಒಂದು ಕೈ ಭಾಗ ಗುಜರಾತ್, ಇನ್ನೊಂದು ಕೈ ಭಾಗ ಈಶಾನ್ಯ ರಾಜ್ಯ, ಎರಡೂ ಕಾಲುಗಳು ಸೇರುವಂಥ ಭಾಗವೇ ಕನ್ಯಾಕುಮಾರಿ. ಏನು ಚೆನ್ನಾಗಿದೆ. ನಾನು ತಮಾಷೆಗೆ ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲಿದೆ ಕರ್ನಾಟಕ ಅಂತ ಕೇಳಿದ್ರೆ ಬಲ ಮೊಣಕಾಲು ತೋರಿಸೋದು. ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಮಂಡಿ ನೋವು ಶುರುವಾಗಿದೆ ಅಂತಂದರೆ ಅರ್ಥ ಕರ್ನಾಟಕಕ್ಕೆ ಪ್ರಾಬ್ಲಮ್ ಶುರುವಾಗಿದೆ ಅಂತ. ಎಲ್ಲಿದೆ ಭಾರತದಲ್ಲಿ ದೆಹಲಿ ಅಂತಂದ್ರೆ ದಿಲ್ ಭಾಗ, ಇದನ್ನು ದಿಲ್ಲಿ ಅಂತ ಕರೆದ್ರು. ಏನು ಚೆನ್ನಾಗಿದೆ ರೀ. ನನ್ನ ಹೃದಯ ಭಾಗ ದೆಹಲಿ, ದಿಲ್ಲಿ ಆಗಿದೆ ಭಾರತದಲ್ಲಿ. ಎಷ್ಟು ಚೆನ್ನಾಗಿದೆ. ಯಾವತ್ತು ನಿಮಗೆ ದೇಹ ಮತ್ತು ದೇಶ ಒಂದಾಗುತ್ತೋ ಆವತ್ತು ಈ ದೇಶವನ್ನು ಬೈಲಿಕ್ಕೆ ಮನಸ್ಸೇ ಆಗಲ್ಲ. ಈ ದೇಶದ ಇಂಚಿಂಚು ಭೂಮಿ ನಂದು ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡತ್ತೆ. ಇಲ್ಲದೆ ಹೋದ್ರೆ ಅನ್ಸಲ್ಲ ರೀ. ಯಾರಾದರೂ ಗುಜರಾತನ್ನು ಕಿತ್ಕೊಂಡ್ರೆ ಹೋಗ್ಲಿ ಬಿಡು ಅಂತೀವಲ್ಲ, ನನ್ನ ಬಲಗೈನ ಯಾರಾದರೂ ಕಿತ್ಕೊಂಡ್ಬಿಟ್ರೆ ಹೋಗ್ಲಿ ಬಿಡು ಅಂತೀವ.
ಯಾರಾದರೂ ಈಶಾನ್ಯ ರಾಜ್ಯಗಳನ್ನು ಕಿತ್ಕೊಂಡು ಬಿಟ್ರೆ ಅಲ್ಲಿ ಪ್ರತ್ಯೇಕತಾವಾದಿಗಳು ಬೇರೆ ದೇಶದ ಬಾವುಟವನ್ನು ಹಾರಿಸಿದ್ರೆ ಹೋಗ್ಲಿ ಬಿಡು ಅಂತೀವಿ. ನನ್ನ ಎಡಗೈಯನ್ನು ಕಿತ್ಕೊಂಡ್ರೆ ಸುಮ್ಮನೆ ಇರ್ತೀವೇನ್ರಿ? ನನ್ನ ದೇಶ ಮತ್ತು ದೇಹ ಒಂದಾದರೆ ಸುಮ್ಮನೆ ಇರ್ಲಿಕ್ಕಾಗಲ್ಲ. ಈ ದೇಶದ ಮೊದಲ ಪ್ರಧಾನಿ ಹಂಗೆ ಹೇಳಿದ್ರು ಒಂದ್ಸಲ. ಚೀನಾ ಭಾರತದ ಮೇಲೆ ದಾಳಿ ಮಾಡಿ ಈ ದೇಶದ ಸಾವಿರಾರು ಹೆಕ್ಟೇರ್ ಭೂಮಿಯನ್ನು ಕಬಳಿಸಿದಾಗ ಈ ದೇಶದ ಮೊದಲ ಪ್ರಧಾನಿ ಹೇಳ್ತಾರೆ, ಅದು ಮಂಜುಗಡ್ಡೆ ಇರುವಂಥ ಪ್ರದೇಶ, ಅಲ್ಲಿ ಹುಲ್ಲು ಕಡ್ಡಿ ಕೂಡ ಬೆಳೆಯೋದಿಲ್ಲ, ಅದನ್ನು ತಗೊಂಡ್ರೆ ಚೀನಿಯರಿಗೇನು ಲಾಭ ಇಲ್ಲ, ನಮಗೇನು ನಷ್ಟ ಇಲ್ಲ. ಸಂಸತ್ನಲ್ಲಿ ಒಬ್ಬರು ನಿಂತ್ಕೊಂಡು ಕೂಡಲೇ ಹೇಳಿದರು, ನಿಮ್ಮ ತಲೆ ಮೇಲೆ ಕೂದಲು ಬೆಳೆಯೋದು ನಿಂತು ಹೋಗಿದೆಯಲ್ಲ, ಅದನ್ನು ತಗೊಂಡ್ರೆ ಚೀನಿಯರಿಗೆ ಲಾಭ ಇಲ್ಲ, ನಮಗೆ ನಷ್ಟ ಇಲ್ಲ, ಕೊಟ್ಟುಬಿಡಿ, ಅದನ್ನು ಇಟ್ಕೊಂಡು ನಾವೇನು ಮಾಡಬೇಕು. ಯಾಕೆ ಈ ಭಾವ ಬಲಿಯುತ್ತೆ ಅಂತಂದರೆ ದೇಹ ಮತ್ತು ದೇಶ ಒಂದಾದಾಗ ಮಾತ್ರ ಈ ಭಾವ ಬಲಿಯುತ್ತೆ. ನನ್ನ ನೆಚ್ಚಿನ ಯುವಕ ಯುವತಿಯರು ತುಂಬ ಜನ ಸೇರಿದ್ದೀರಿ ಇಲ್ಲಿ, ಇನ್ನಾದರೂ ಅಂದ್ಕೊಳ್ಬೇಕು ನನ್ನ ದೇಶ ಅದ್ಭುತ ಅಂತ. ಒಂದು ಸ್ವಲ್ಪ ಯೋಚನೆ ಮಾಡಿರಿ, ಎಂಥ ಅಪರೂಪದ ರಾಷ್ಟ್ರ ಅಂತಂದರೆ. ಎಲ್ಲಾದರೂ ನೋಡ್ತೀರೇನು ಇಂಥ ರಾಷ್ಟ್ರ? ನಾನು ಬಹಳ ಬಾರಿ ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್. ಜಗತ್ತಿನ ಯಾವ ರಾಷ್ಟ್ರವನ್ನು ನೋಡಬೇಕು ಅಂತಿರೋ ನನ್ನ ದೇಶದಲ್ಲಿ ತೋರಿಸ್ತೀನಿ. ಯುರೋಪ್ ನೋಡಬೇಕು ಅನ್ಸುತ್ತೇನು? ಬನ್ನಿರಿ ಹಿಮಾಲಯದ ಬುಡಕ್ಕೆ. ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾನು ಹಿಮಾಲಯದ ಯಾತ್ರೆಗೆ ಹೋಗಬೇಕಾದ್ರೆ ನನ್ನ ಡ್ರೈವರ್ ನಾನು ಕರ್ಕೊಂಡೋಗಿ ನಿಲ್ಲಿಸ್ದ. ಸರ್ ಒಂದು ಅರ್ಧ ಗಂಟೆ ಇಲ್ಲಿ ಓಡಾಡ್ಕೊಂಡು ಬನ್ನಿ ಅಂತ. ಯಾಕಪ್ಪ ಅಂತ ಕೇಳಿದರೆ ಅವನು ಹೇಳ್ತಾನೆ, ಇದೊಂದು ಅಪರೂಪದ ಭಾಗ ಸರ್, ಇದನ್ನು ಇಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ, ಇಲ್ಲಿ ಓಡಾಡಿದ್ಮೇಲೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋ ಅಗತ್ಯನೇ ಇಲ್ಲ, ಸೇಮ್ ಹಂಗೆ ಇದೆ ಅಂತ. ಮಜಾ ಅನ್ನಿಸ್ಬಿಡ್ತು ನಮಗೆ. ಸ್ವಿಟ್ಜರ್ಲ್ಯಾಂಡ್ ನೋಡಬೇಕು ಅಂದರೆ ಹಿಮಾಲಯದ ಬುಡಕ್ಕೆ ಬನ್ನಿ. ನಿಮ್ಗೆ ಯಾವುದಾದ್ರೂ ಮರುಭೂಮಿ ನೋಡಬೇಕು ಅಂದರೆ ರಾಜಸ್ಥಾನಕ್ಕೆ ಬನ್ನಿ. ನದಿಗಳನ್ನು ನೋಡಬೇಕು ಅಂದರೆ ರಾಜ್ಯದ ಯಾವ ಭಾಗದಲ್ಲಿ ನಿಂತು ಕಣ್ಣಾಡಿಸಿ ನದಿ ಕಾಣುತ್ತೆ. ಸಮುದ್ರ ನೋಡಬೇಕು ಅಂದರೆ ದಕ್ಷಿಣ ಭಾಗಕ್ಕೆ ಬನ್ನಿರಿ. ಮೂರು ಸಾಗರ ತಾಯಿ ಭಾರತೀಯ ಪಾದಗಳನ್ನು ತೊಳೆಯುವಂಥ ಅಪರೂಪದ ದೃಶ್ಯ ಭಾರತಕ್ಕೆ ಮಾತ್ರ ಸಿದ್ಧಿಸಿರುವಂಥದ್ದು. ಇಂಥ ಅಪರೂಪ ರಾಷ್ಟ್ರದ ಜನ ನಾವು ತಲೆ ತಗ್ಗಿಸ್ಕೊಂಡು ನಿಂತರೆ ಹೆಂಗ್ರಿ? ಈ ಅಪರೂಪದ ರಾಷ್ಟ್ರಕ್ಕೆ ಗೌರವ ಮಾಡಬೇಕು, ಪ್ರೀತಿಯಿಂದ ತಲೆ ತಾಕಿಸ್ಬೇಕು. ಅದಕ್ಕೆ ನಾನು ಯಾವಾಗಲೂ ಕೇಳ್ಕೊಳ್ತೀನಿ, ಬೆಳಗಾಗಿದ್ದರೆ ಏನು ಮಾಡಬೇಕು ಅಂತ ತುಂಬ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಹಣೆಯನ್ನು ತೊಗೊಂಡೋಗಿ ಭೂಮಿ ತಾಯಿಗೆ ಒಂದು ಸಲ ತಾಕಿಸಿ, ಅಮ್ಮ ಅಂತ ಕರೆದುಬಿಟ್ಟೆ ಒದ್ಕೊಂಡು ತಿರುಗಾಡ್ತೀನಮ್ಮ, ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊಳ್ರಿ. ಏನು ಭಾವ ಬರುತ್ತೆ ಗೊತ್ತೇನು? ಭೂಮಿ ತಾಯಿಗೆ ನಮಸ್ಕಾರ ಮಾಡಿದಾಗ, ಭಾರತ ಮಾತೆಗೆ ನಮಸ್ಕಾರ ಮಾಡಿದಾಗ ಸಿಗುವ ಆನಂದ ಜಗತ್ತಿನಲ್ಲಿ ಇನ್ಯಾವುದಕ್ಕೂ ಸಿಗಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಅಪರೂಪದ ರಾಷ್ಟ್ರದ ಈ ಪರಿಕಲ್ಪನೆಯನ್ನು ಕಣ್ಮುಂದೆ ತಂದುಕೊಳ್ಳೋಣ. ಒಂದು ಸುಂದರವಾದ ಸುಮಧುರವಾದ ಗೀತೆ. ನೆತ್ತಿಯಲ್ಲಿ ಗಿರಿ ಛತ್ರಿಯ ನೆತ್ತಿದ ಭರತೆಗಿದೋ ನಮನ, ಶಕ್ತಿಗಿದೋ ನಮನ. ನಿಮಗೋಸ್ಕರ ಈ ಅಪರೂಪದ ಗೀತೆ. ಕೈ ಕೈ ಸೇರಿಸಿ ನಗುತ್ತ ನಿಲ್ಲೋಣ, ತಾಯ ಸುತ್ತ ಅವಳ ಕೀರ್ತಿಯ ರಕ್ಷಣೆಗಾಗಿ ಎದುರಿಸೋಣ ಸಾವು. ಎಲ್ಲ ದೇವರಿಗೂ ಹಿರಿಯ ದೇವಿ ಈ ತಾಯ ವೈಭವಕ್ಕೆ. ಎಲ್ಲ ದೇವರಿಗೂ ಹಿರಿಯ ದೇವಿ ಈ ತಾಯ ವೈಭವಕ್ಕೆ. ಎಲ್ಲ ಭೇದಗಳ ಚೆಲ್ಲಿ ಬಾಳೋಣ, ಎಲ್ಲ ಭೇದಗಳ ಚೆಲ್ಲಿ ಬಾಳೋಣ. ಬೇರೆ ಪೂಜೆ ಯಾಕೆ, ಬೇರೆ ಪೂಜೆ ಯಾಕೆ. ನೆತ್ತಿಯಲ್ಲಿ ಗಿರಿ ಛತ್ರಿಯ ನೆತ್ತಿದ ಶಕ್ತಿಗಿರೋ ನಮನ, ನೆತ್ತಿಯಲ್ಲಿ ಗಿರಿ ಛತ್ರಿಯ ನೆತ್ತಿದ ಶಕ್ತಿಗಿರೋ ನಮನ. ಸುತ್ತಲ ಸಾಗರ ವಸ್ತ್ರವ ಧರಿಸಿದ ಭರ್ತೆಗಿರೋ ನಮನ, ಭರ್ತೆಗಿರೋ ನಮನ. ಕೋಟಿ ಕೋಟಿ ಕೈ ಕೋಟಿ ಕೋಟಿ ಕಣ್ ತಾಳಿ ನಿಂತರುವುದು, ಕೋಟಿ ಕೋಟಿ ಕೈ ಕೋಟಿ ಕೋಟಿ ಕಣ್ ತಾಳಿ ನಿಂತರುವುದು. ಸಾಟಿ ಇಲ್ಲದ ಏಕರೂಪಾದ ತಾಯಿಗಿರೋ ನಮನ, ಶಕ್ತಿಗಿರೋ ನಮನ.
ಧಾಗರ ವಸ್ತ್ರವ ಧರಿಸಿದ ಭರ್ತೆಗಿದೋ ನಮನ, ಭರ್ತೆಗಿದೋ ನಮನ. ನಿಜ ಹೇಳಬೇಕು ಅಂದರೆ ಈ ಜಾಗೋ ಭಾರತ್ನಲ್ಲಿ ನೀವೇ ಭಾಗ್ಯವಂತರು. ಕೊನೆ ಪಕ್ಷ ಅದನ್ನ ನೋಡ್ಲಿಕ್ಕಾದರೂ ಸಿಗತ್ತೆ. ನಾವು ಹಿಂದೆ ಕೂತ್ಬಿಟ್ಟಿದ್ದೀವಿ, ಏನೂ ಕಾಣಲ್ಲ. ನಿಮ್ಮ ಚಪ್ಪಾಳೆಯ ಆನಂದದಲ್ಲಿ ಹಿಂಗಿರ್ಬೋದು ಅಂತ ಅನುಭವಿಸ್ಬೇಕಷ್ಟೇ. ನನ್ನ ನೆಚ್ಚಿನ ಮಿತ್ರರೇ, ನೋಡಿ ಎಷ್ಟು ಆನಂದ ಆಗುತ್ತೆ ಅಂದರೆ, ಸ್ವಾಮೀಜಿಯ ದೆವ್ವ ನಮ್ಮನ್ನು ಹಿಡ್ಕೊಳ್ಳೋ ಕಾಲ ಬಹಳ ದೂರ ಇಲ್ಲ. ಈ ಹಣತೆ ಕುರಿತಂತೆ ಬರೆಸಿರೋ ಬೋರ್ಡ್ರು ಕೂಡ ನಮ್ಮನ್ನು ಯಾಕೆ ಒದ್ಕೊಂಡು ಬರ್ಲಿಕ್ಕೆ ತಯಾರಾಗುತ್ತೆ ಅಂತಂದರೆ, ಸ್ವಾಮೀಜಿ ತಯಾರಾಗ್ಬಿಟ್ಟಿದ್ದಾರೆ ಹಿಡ್ಕೊಳ್ಳಿಕ್ಕೆ. ನಮ್ಮನ್ನು ನಾವು ಇನ್ಸ್ಟ್ರೂಮೆಂಟ್ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಒಂದು ವಿಚಾರ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಭಾರತ ಅಂತಂದರೆ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರು ನೊಂದುಕೊಂಡು ಹೇಳ್ತಾರೆ, ಅಮೇರಿಕಾದ ಜನ, ಯುರೋಪಿನ ಜನ, ಜಗತ್ತಿನ ರಾಷ್ಟ್ರಗಳ ಜನ ನಿಮ್ಮ ರಾಷ್ಟ್ರ ಅಂದರೆ ಏನು ಅಂತ ಕೇಳಿದರೆ, ನಿಮ್ಮ ಪೂರ್ವಜರ ಬಗ್ಗೆ ಮಾತಾಡಿ ಅಂತ ಕೇಳಿದರೆ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರಂತೆ, ನಮ್ಮ ಪೂರ್ವಜರು ಜಗತ್ತಿನಲ್ಲೆಲ್ಲ ಆಕ್ರಮಣ ಮಾಡಿ ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವ್ರು ನಮ್ಮ ಪೂರ್ವಜರು ಅಂತ. ಆ್ಯಕ್ಚುಲಿ ನಾಚಿಕೆ ಪಡಬೇಕು ಅದಕ್ಕೆ ಅವರು. ಆದರೆ ಭಾರತಕ್ಕೆ ಬಂದು ನನ್ನ ದೇಶದ ಯುವಕರನ್ನು ಕೂರಿಸ್ಕೊಂಡು ನಿಮ್ಮ ಪೂರ್ವಜರು ಯಾರಪ್ಪ ಅಂತ ಕೇಳಿದರೆ ನಾವೆಲ್ಲ ತಲೆ ತಗ್ಗಿಸ್ಕೋತ ಕೂತೀವಂತೆ. ನಮ್ಮ ಪೂರ್ವಜರ ಸರ್ ಯಾವಾಗಲೂ ಕಾಡಿನಲ್ಲಿ ಇರ್ತಿದ್ರಂತೆ, ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕೋತಿರ್ಲಿಲ್ವಂತೆ, ಮೂಗು ಮುಚ್ಕೊಂಡು ಇರ್ತಿದ್ರಂತೆ, ಸರಿಯಾಗಿ ಹೊಟ್ಟೆಗೆ ತಿನ್ನದೆ ಗೆಡ್ಡೆ ಗೆಣಸು ತಿನ್ಕೊಂಡು ಇರ್ತಿದ್ರಂತೆ ಅಂತ ಬೇಸರ ಮಾಡ್ಕೋತಾರೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಮೂಗು ಮುಚ್ಕೊಂಡು ಕೂತಿರ್ತಿದ್ದ ನನ್ನ ಪೂರ್ವಜರು ತಾವು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ತಿರ್ಲಿಲ್ಲ. ದೇವ್ರನ್ನ ಕೇಳ್ಕೊಳ್ಳೋರು, ಭಗವಂತ ಜಗತ್ತಿನ ಎಲ್ರಿಗೂ ಮಾನ ಮುಚ್ಕೊಳ್ಳುವಷ್ಟು ಬಟ್ಟೆ ಕೊಡಪ್ಪ ಅಂತ. ಏನು ರಾಷ್ಟ್ರ ರೀ ಇದು? ತಾವು ಹೊಟ್ಟೆಗೆ ಸರಿಯಾಗಿ ಊಟ ಮಾಡ್ತಿದ್ರೋ ಇಲ್ವೋ, ಜಗತ್ತಿನ ಜನಕ್ಕೆ ಹೊಟ್ಟೆ ತುಂಬುವಷ್ಟು ಊಟ ಕೊಡಪ್ಪ ಅಂತ ಕೇಳಿದ ಜಗತ್ತಿನ ಅತ್ಯಂತ ವಿಶಾಲ ಮನೋಭಾವದ ಯಾವುದಾದ್ರೂ ರಾಷ್ಟ್ರದ ಜನ ಇದ್ದರೆ ನನ್ನ ರಾಷ್ಟ್ರದ ಜನ ಮಾತ್ರ. ನಾವು ಮಾಡ್ತಿದ್ದ ಪ್ರಾರ್ಥನೆ ಎಂಥದ್ದು ಗೊತ್ತೇನು? ಮಾ ವಿದ್ವಿಷಾವಹೈ ಅಂತ ನಮ್ಮ ಪ್ರಾರ್ಥನೆ. ಯಾರಲ್ಲೂ ದ್ವೇಷ ಇಲ್ಲದೆ ಇರೋ ಥರ ನೋಡ್ಕೊಳ್ಳಪ್ಪ ಅಂತ. ಜಗತ್ತಿನ ಜನ ಅನೇಕರು ದ್ವೇಷ ಹುಟ್ಟಿಸ್ಲಿಕ್ಕೆ ಬದುಕಿರಬೇಕಾದ್ರೆ, ದ್ವೇಷ ಹುಟ್ಟಿಸ್ಲಿಕ್ಕೋಸ್ಕರ ಮತ ಧರ್ಮಗಳನ್ನು ಸ್ಥಾಪಿಸೋ ಚಿಂತನೆ ಮಾಡಬೇಕಾದ್ರೆ, ಜಗತ್ತಿನ ಒಂದೇ ಒಂದು ಶ್ರೇಷ್ಠ ಧರ್ಮ, ಎಲ್ಲರೂ ಈ ಚಿಂತನೆಗಳನ್ನು ಮೀರಿ ಬೆಳೆದು ದ್ವೇಷವನ್ನು ಮೀರಿ ಪ್ರೀತಿಯ ಕಡೆಗೆ ಹೋಗಲಿ ಅಂತಾರಲ್ಲ, ಅಂತ ಅಪರೂಪದ ರಾಷ್ಟ್ರ ಇದು. ಈ ಪ್ರೀತಿಯ ತಾಕತ್ ಎಂಥದ್ದು ಗೊತ್ತೇನು? ಒಂದು ಅಪರೂಪದ ಸಂಗತಿ ಹೇಳ್ತೀನಿ. ಕಳೆದ ಒಂದು 150-200 ವರ್ಷಗಳಿಂದ ಜಗತ್ತಿನಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಯೇಸು ಕ್ರಿಸ್ತ